ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಊರಿಗೆ ಹೋಗಿದ್ದೆ. ಅಲ್ಲಿಂದ ನಾನು ಮನೇಲಿ ಏನೇನು ಮಾಡಿದ್ರೆಲ್ಲ ಕೊಟ್ಟು ಕಳಿಸಿದ್ರು, ಅದನ್ನು ನಿಮಗೆ ತೋರಿಸ್ತಿದ್ದೀನಿ ಇವತ್ತು. ಮನೇಲಿ ಇವತ್ತು ಹೆಂಗಿದ್ರು ಸಮ್ಮರ್ ಸೀಸನ್ ಅಲ್ವಾ, ಸ್ವಲ್ಪ ಹಪ್ಪಳ ಎಲ್ಲ ಮಾಡಿಟ್ಟಿದ್ರು ಮನೇಲಿ. ಆಮೇಲೆ ಒಂದು 3-4 ಥರ ಹಪ್ಪಳ ಮಾಡಿಟ್ಟಿದ್ರು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಗಂಜಿ ಹಪ್ಪಳ ಅಂತಿದು. ಇದು ಸಾಬುದಾನಿಯಿಂದ ಮಾಡಿದ ಹಪ್ಪಳ. ಇದು ಅಕ್ಕಿ ಹಪ್ಪಳ. ತುಂಬ ಬಿಸಿಲು ಇರುತ್ತಲ್ಲ ನಮ್ಮ ಸೈಡೆಲ್ಲ, ಉತ್ತರ ಕರ್ನಾಟಕ, ಹಂಗಾಗಿ ಮಾಡಿದ್ರು ಮನೇಲಿ. ಆಮೇಲೆ ಸ್ವಲ್ಪ ಮಸಾಲೆ ಪುಡಿನೂ ಮಾಡಿಟ್ಟಿದ್ರು, ಅದನ್ನೂ ಕೊಟ್ಟು ಕಳಿಸಿದ್ರು. ಅದನ್ನೂ ಎಲ್ಲ ತೊಗೊಂಬಂದಿದ್ದೆ ನಾನು. ಆಮೇಲೆ ಇದು ಉದ್ದಿನಬೇಳೆ ಹಪ್ಪಳ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ಸ್ವಲ್ಪ ಎಲ್ಲ ಖಾರ ಎಲ್ಲ ಹಾಕಿರ್ತಾರೆ, ಹಂಗೆ ಖಾರ ಇರುತ್ತಿದ್ದು. ಆಮೇಲೆ ಕೆಂಪು ಖಾರ ಅರದಿಟ್ಟು ಕಳಿಸಿದ್ರು ಮನೆಯಲ್ಲಿ. ಒಂದು 15 ದಿನ ಇರುತ್ತೆ, ಫ್ರಿಜ್ಜಲ್ಲಿ ಇಟ್ಕೊರಿ ಅಂತ. ತುಂಬ ಇಷ್ಟ ನನಗೆ ಆ್ಯಕ್ಚುಲಿ. ಆಮೇಲೆ ಖಾರದ ಪುಡಿನೂ ಕುಟ್ಟಿ ಇಟ್ಟಿಸಿದ್ದು. ನಾನು ಮಾರ್ಕೆಟಿಂದ ಯಾವತ್ತೂ ನಾನು ತರಲ್ಲ ಖಾರ ಪುಡಿನ, ಮನೆಯಲ್ಲೇ ಮಾಡಿಟ್ಟಿರ್ತಾರೆ, ಹಾಗಾಗಿ ಅದನ್ನ ತೊಗೊಂಬಂದಿದ್ದೆ. ಆಮೇಲೆ ಶಾವಿಗೆನೂ ಹಾಕ್ಸಿಟ್ಟಿದ್ರು. ಇದು ಗೋಧಿ ಶಾವಿಗೆ ಇದೆ ಆ್ಯಕ್ಚುಲಿ. 1 kg ಅಷ್ಟೇ ತೊಗೊಂಬಂದಿದ್ದೆ ನಾನು ಮನೆಯಿಂದ. ರವಾ ಶಾವಿಗೆನೂ ಸಿಗುತ್ತೆ, ನಂಗೆ ಗೋಧಿ ಶಾವಿಗೆ ಇಷ್ಟ. ನೋಡಿ ಇಷ್ಟೆಲ್ಲ ತೊಗೊಂಬಂದಿದ್ದೆ ನಾನು. ಆಮೇಲೆ ಅರ್ಶಿನ ಪುಡಿನೂ ಮನೆಯಲ್ಲೇ ಹಾಕಿಸಿಟ್ಟಿರ್ತಾರೆ. ಅರ್ಶಿನ ಪುಡಿ ಇದನ್ನ ಪಾಕೆಟಲ್ಲಿ ತಂದಿದ್ದೆ, ನಿಮ್ಗೆ ತೋರ್ಸೋಕ್ಕಂತ ನಾನು ಬೌಲಲ್ಲೇ ಹಾಕಿ ತೋರಿಸ್ತಿದ್ದೀನಿ ಇದನ್ನು. ಆಮೇಲೆ ಇದು ಮೊಸರು ಮೆಣಸಿನ್ಕಾಯಿ ಅಂತ ಬಜ್ಜಿ ಅಂತ ಹೇಳ್ತೀವಿ ನಾವು ಇದನ್ನ. ಇದು ಮಾಡಿಟ್ಟಿದ್ರು. ಇದು ಯಾವಾಗಾದರೂ ಹಬ್ಬ ಇದರಲ್ಲಿ ಹೋಳಿಗೆ ಜೊತೆ ಚೆನ್ನಾಗಿರುತ್ತೆ. ಆಮೇಲೆ ಶೇಂಗಾ ಹಿಂಡಿ ಇದು ಕುದಿಸಿದ್ದು. ಆಮೇಲೆ ನಾವು ಇವಾಗ ನುಚ್ಚು ಬೇಸಿಗೆ ಅಲ್ಲ, ಅನ್ನದಕ್ಕಿಂತ ಸ್ವಲ್ಪ ನುಚ್ಚು ಉಣ್ತೀವಿ, ಹಾಗಾಗಿ ನಾನು ಜೋಳದ ನುಚ್ಚ ಇದನ್ನ ತೊಗೊಂಬಂದಿದ್ದೆ, ಇದನ್ನು ಒಡಿಸಿದ್ದು. ಆಮೇಲೆ ಜೋಳದ ಹಿಟ್ಟು ತೊಗೊಂಬಂದಿದ್ದೆ ನಾನು ಮನೆಯಿಂದ. ನೋಡಿ ಇಷ್ಟೆಲ್ಲ ತೊಗೊಂಬಂದಿದ್ದೀನಿ. ಅರ್ಶಿನ ಪುಡಿ, ಮೆಣಸಿನ ಬಜ್ಜಿ, ಅಂದರೆ ಬೇಸಿಗೆ ಎಲ್ಲ ಅವೆಲ್ಲ ಒಂದು ವರ್ಷಕ್ಕೆ ಆಗೋಂಗೆ ಮಾಡಿಟ್ಕೊಂಡ್ಬಿಟ್ಟಿರ್ತೀವಿ ನಾವು. ಮನೇಲಿ ಮಾಡಿಟ್ಟಿದ್ರು, ಕಳಿಸ್ಕೊಟ್ಟಿದ್ರು. ಖಾರದ ಪುಡಿ, ಹಪ್ಪಳ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಕ್ಚುಲಿ ಕರೆದಿದ್ದೆ ನಾನು, ತುಂಬ ಚೆನ್ನಾಗಿ ಬಂದಿತ್ತಿದು. ನಮ್ಮ ಸೈಡ್ ತುಂಬ ಬಿಸಿಲಲ್ಲ, ಹಾಗಾಗಿ ಬೇಗ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀವಿ ನಾವು ಇದನ್ನೆಲ್ಲ. ಒಂದು ವರ್ಷಕ್ಕಾಗೋಂಗೆಲ್ಲ ಬೇಗ ಮಾಡಿಟ್ಕೊಂಡ್ಬಿಟ್ಟಿರ್ತೀವಿ. ಆಮೇಲೆ ನಾನು ಇಲ್ಲಿ ಹಾಕಿಸಿದ್ರೆ ಸರಿಯಾಗಿ ಆಗೋಲ್ಲ ರೊಟ್ಟಿ. ನಮಗೆ ರೊಟ್ಟಿ ಜಾಸ್ತಿ ತಿಂತೀವಲ್ಲ, ಹಾಗಾಗಿ ನಾನು ಊರಿಂದನೇ ತೊಗೊಂಬಂದಿರ್ತೀನಿ. ಆಮೇಲೆ ನುಚ್ಚೂ ತೊಗೊಂಬಂದಿದ್ದೆ, ಅಂದರೆ ಬೇಸಿಗೆಯಲ್ಲಿ ಸ್ವಲ್ಪ ನುಚ್ಚು ಜಾಸ್ತಿ ಉಣ್ತೀವಿ ನಾವು. ಆಮೇಲೆ ಇವಾಗ ಇದನ್ನದೇ ನಿಮ್ಮ ಬೌಲಲ್ಲಿ ಹಾಕಿ ನಾನು ತೋರಿಸ್ತಿದ್ದೀನಿ ಎಲ್ಲನೂ. ಹಿಟ್ಟು ಆಯಿತು, ರವೆ ಆಯಿತು. ಇವಾಗ ನಾನು ನುಚ್ಚಿನ ಹಿಟ್ಟು ಹಾಕ್ಸಿದ್ನಲ್ಲ, ಅದನ್ನು ಯೂಸ್ ಮಾಡಿಕೊಂಡು ಹೇಗೆ ಹುಳಿ ನುಚ್ಚು ಮಾಡೋದು ಹೇಗೆ ಅಂತ ನಿಮಗೆ ನಾನು ತೋರಿಸ್ತೀನಿ. ಅದಕ್ಕೆ ನಾನು 1.5 ಕಪ್ಪಷ್ಟು ನಾನು ರವೆ ತೊಗೊಂಡಿದ್ದೀನಿ, ನುಚ್ಚು ತೊಗೊಂಡಿದ್ದೀನಿ, ಜೋಳದ ನುಚ್ಚು. ಒಂದು ಅರ್ಧ ಕಪ್, 1.5 ಕಪ್ಪಷ್ಟು ನಾನು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನಾನು. ಸ್ವಲ್ಪ ನೀರು ಹಾಕಿ ತೊಳ್ಕೊಳ್ಬೇಕಿದ್ನ. ನೀರು ಜಾಸ್ತಿನೇ ಹಾಕ್ಕೊಂಡ್ರೆ ಸ್ವಲ್ಪ ಎಲ್ಲ ಅದು ನಾವು ನುಚ್ಚು ಒಡಿಸಿರ್ತೀವಲ್ಲ, ಜೋಳದ ಅದು ಕಪ್ಪು ಇರುತ್ತಲ್ಲ, ಅದೆಲ್ಲ ನೋಡಿ ಈ ಥರ ಎಲ್ಲ ಮೇಲೆ ಬಂದಿರುತ್ತಿದ್ದು. ಸ್ವಲ್ಪ ಒಂಥರ ಈ ಥರ ಸ್ವಲ್ಪ ಕೈ ಆಡಿಸ್ಕೋಬೇಕು, ಅಂದರೆ ಏನೇ ಇದ್ದರೂ ಅದು ಕಪ್ಪು ಇರುತ್ತಲ್ಲ ಎಲ್ಲ ಇದಾಗುತ್ತೆ. ಅದನ್ನು ತೆಗ್ದಿದ್ದೀನಿ ನಾನು. ಆಮೇಲೆ ಇದಕ್ಕೆ ಒಂದು ಕಪ್ನಷ್ಟು ನಾನು ಮೊಸರು ಹಾಕ್ಕೊಂಡಿದ್ದೀನಿ. ಇದನ್ನು ಈ ಥರ ನೀಟಾಗಿ ಕಲಿಸ್ಕೋಬೇಕು. ಇದನ್ನು ಹಿಂದಿನ ದಿನವೇ ಈ ಥರ ಮಾಡಿಟ್ಟಿರ್ತಾರೆ, ಕರೆ ಅದು ನಾನು ಇವಾಗಲೇ ಮಾಡಿಟ್ಟಿದ್ದೀನಿ. ಸ್ವಲ್ಪ ಹುಳಿ ಇರುತ್ತೆ ಅಂತ ನಾನು ಇದನ್ನಿಷ್ಟು ಮಾಡಿಟ್ಟಿದ್ದೆ.
ಆಮೇಲೆ ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು, ತಂಪಿದೆ ಆ್ಯಕ್ಚುಲಿ. ಹಾಗಾಗಿ ಇದನ್ನ ಬೇಸಿಗೆಯಲ್ಲಿ ನಮ್ಮ ಸೈಡ್ ಜಾಸ್ತಿ ಉಳಿನುಚ್ಚು ಮಾಡ್ತಾರೆ. ಇದನ್ನ ನೋಡಿ ಇಲ್ಲ ಫುಲ್ ಈ ಥರ ನಾವು ಕುದಿಸ್ಕೋಬೇಕು. ಇದನ್ನ ಫುಲ್ ನೀಟಾಗಿ ಅಂದರೆ ಫುಲ್ ನುಚ್ಚಿನ ಥರ. ಈಗ ಸ್ವಲ್ಪ ನೀರಿನ ವಾಟರ್ ಕಂಟೆಂಟ್ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ಸ್ವಲ್ಪ ಕುದೀಲಿ ಅಂತ ನೀರು ಜಾಸ್ತಿ ಹಾಕಿದ್ದೀನಿ ಆ್ಯಕ್ಚುಲಿ. ಈ ಥರ ಇಷ್ಟು ಕುದ್ದಿದೆ. ಇದಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ. ನೋಡಿ ಇದು ಕುದ್ದ ತಕ್ಷಣ ಈ ಥರ ಆಗಿದೆ. ಆಗ ಎಷ್ಟು ನೀರು ಜಾಸ್ತಿ ಇತ್ತು. ಇವಾಗ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು. ನೋಡಿ ಈ ಥರ ಬರುತ್ತೆ ನುಚ್ಚು, ಹುಳಿ ನುಚ್ಚಿದೆ ಆ್ಯಕ್ಚುಲಿ. ಇದಕ್ಕೆ ಕಾಂಬಿನೇಷನ್ ಅಂದರೆ ಸಾರು, ಹೆಸರುಬೇಳೆ ಸಾರು ಆಯಿತು, ಆಮೇಲೆ ತೊಗರಿಬೇಳೆ ಸಾರು, ತುಂಬ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಇದು. ಆಮೇಲೆ ಇದು ತಂಪು ಕೂಡ ಹೌದು. ನೋಡಿ ಇಷ್ಟು ನೀಟಾಗಿ ಕುದೀತಾ ಇದೆ. ನೋಡಿ ಈ ಥರ ಬಂದಿದೆ ನುಚ್ಚು. ಇದನ್ನ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ನೀಟಾಗಿ ಕಾಣಿಸುತ್ತೆ ಅಂತ ಸ್ವಲ್ಪ ಉದುರಿಸ್ಕೊಂಡಿದ್ದೀನಿ ಅಷ್ಟೇ, ಇದೇನು ಹಾಕ್ಕೋಬೇಕಂತೇನಿಲ್ಲ. ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಸಾರು ಮಾಡ್ಕೊಳ್ತೀನಿ, ತೊಗರಿಬೇಳೆ ಸಾರು. ಇದಕ್ಕೊಂದು 2 ಮುಟ್ಟಿಗೆ ತೊಗರಿ ತೊಗೊಂಡಿದ್ದೀನಿ, ತೊಗರಿಬೇಳೆ. ಇದನ್ನು ನಾನು ತೊಳ್ಕೊಂಡು ಇಷ್ಟು ತೊಗೊಂಡಿದ್ದೀನಿ ಇದನ್ನು. ಆಮೇಲೆ ಇದಕ್ಕೊಂದು ಟೊಮೆಟೊ ಹಾಕ್ಕೊಳ್ತೀನಿ. ಆಮೇಲೆ ನಾನು ಇದು ತೋರಿಸಿದ್ನಲ್ಲ, ನಾನು ಮೆಶೋದಲ್ಲಿ ಆರ್ಡ್ರ್ ಮಾಡಿದ್ದೆ ಅಂತ. ಇದರಲ್ಲಿ ನಾನು ಹುಣಸೆ ಹಣ್ಣು ಇಟ್ಟಿದ್ದೆ ಆ್ಯಕ್ಚುಲಿ, ಪ್ಲಾಸ್ಟಿಕಲ್ಲಿ ಇಡಬಾರ್ದಲ್ಲ, ಅದಕ್ಕೆ ನಾನು ಇದನ್ನ ತರಿಸಿದ್ದು. ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ತೀನಿ. ಆಮೇಲೆ 1 ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಅಂದರೆ ಬೇಸಿಗೆಲ್ಲ ಜಾಸ್ತಿ ಅಸಿಡಿಟಿ ಆಗಿಬಿಡುತ್ತೆ ಅಂತ ನಾನು ಸ್ವಲ್ಪ ಒಂದೇ ಹಾಕ್ಕೊಂಡಿದ್ದು. ಆಮೇಲೆ ಅರಿಶಿನ ಹಾಕ್ಕೊಂಡಿದ್ದೀನಿ. ಇದನ್ನ ನೀರು ಹಾಕ್ತೀನಿ. ಇದಕ್ಕೆ ನೀರು ಹಾಕಿ ಕುದಿಸ್ಲಿಕ್ಕೆ ಸ್ವಲ್ಪ ನೀರು ತೊಗೊಳ್ತೀನಿ. ಸ್ವಲ್ಪ ಉಪ್ಪು ಇವಾಗಲೇ ಹಾಕ್ಕೊಳ್ತೀನಿ ನಾನು. ಸ್ವಲ್ಪ ಬೆಲ್ಲ, ಅಂದರೆ ಹುಣಸೆಹಣ್ಣು ಹಾಕಿದ್ನಲ್ಲ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಇದನ್ನ ಲಿಡ್ ಕ್ಲೋಸ್ ಮಾಡಿ ಇದನ್ನು ಕುದಿಲಿಕ್ಕೆ ಇಡ್ತೀನಿ ನಾನು ಇವಾಗ. ಅಂದರೆ ಒಂದು 2-3 ಸೀಟಿ ಆದರೆ ಚೆನ್ನಾಗಿ ಬೆಂದ್ಬಿಡುತ್ತೆ. ಇದೆಲ್ಲ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ತೀನಿ ನಾನು. ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೊಳ್ತೀನಿ. ಇದಕ್ಕೆ ಎಣ್ಣೆ ಸಿಡಿದ ತಕ್ಷಣ ಜೀರಿಗೆ ಸಾಸಿವೆ ಹಾಕಿ ಎಣ್ಣೆ ಹಾಕಿದ್ದೆ. ಆಮೇಲೆ ಸ್ವಲ್ಪ ಕರಿಬೇವು ಹಾಕಿದ್ದೆ. ಇವಾಗ ಇದಕ್ಕೆ ಕುದಿಸಿಟ್ಟಿದ್ದನ್ನು ಸ್ಮ್ಯಾಶ್ ಮಾಡಿ ಇಟ್ಟಿದ್ದೆ ನಾನು ಮುಂಚೆನೇ ಬೇಳೆನ. ಇದು ಫುಲ್ಲೆಲ್ಲ ನಾನು ಒಗ್ಗರಣೆಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಅದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು. ಇದಕ್ಕೆ ನುಚ್ಚಿನ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತಿದೆ ಸಾರು. ಇದನ್ನು ಉಂಡೆ ಅನ್ನನೂ ಉಣ್ಬೇಕು ಅಂತ ಇಲ್ಲ. ಅನ್ನ ಉಂಡೆ ಸ್ವಲ್ಪ ಹೇವಿ ಅನಿಸ್ಬಿಡುತ್ತೆ ಬೇಸಿಗೆಲ್ಲ. ಇದು ಈ ಥರ ಉಂಡ್ರೆ ಹಿತಾನೂ ಅನಿಸುತ್ತೆ, ಆಮೇಲೆ ಹೇವಿ ಅನಿಸಲ್ಲ ಫುಡ್ಡು, ಆಮೇಲೆ ಹೊಟ್ಟೆನೂ ತುಂಬ್ದಂಗೆ ಆಗುತ್ತೆ. ಹಾಗಾಗಿ ನಮ್ಮ ಸೈಡ್ ಜಾಸ್ತಿ ಮಾಡ್ತೀವಿ ನಾವು. ಅದಕ್ಕಿಂತ ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಆಮೇಲೆ ನಾನು ಮನೆಯಲ್ಲೇ ತೋರಿಸಿದ್ನಲ್ಲ ನಾನು ಮಸಾಲೆ ಪುಡಿ, ಅದನ್ನು ಸ್ವಲ್ಪ ಹಾಕ್ತಿದ್ದೀನಿ. ನೋಡಿ ಈ ಕಡೆ ನಾನು ಕುದಿಲಿಕ್ಕೆ ಇಟ್ಟಿದ್ದೆ ಸಾರನ್ನ. ನೋಡಿ ನುಚ್ಚಿನ ಜೊತೆ ಸಾರು, ಹುಳಿ ನುಚ್ಚಿನ ಜೊತೆ ಬೇಳೆ ಸಾರು. ಪ್ಲೀಸ್ ವಿಡಿಯೋ ನೋಡಿ ಬೆಲ್ ಬಟನ್ ಒತ್ತಿ, ಲೈಕ್ಸ್ ಕೊಡಿ, ಕಮೆಂಟ್ಸ್ ಹಾಕಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.